ಅನ್ನದಾತ ನಮ್ಮ ರೈತ, ಅನ್ನದಾತ ನಮ್ಮ ರೈತ, ಸಕಲ ಜೀವಕ್ಕೂ ಅನ್ನ ನೀಡುವ ಜೀವದಾತ, ನೆಲ ತಾಯಿಯ ಮಗ ನೀನು ಪುಣ್ಯವಂತ, ಶರಣು ಶರಣು ನಿನಗೆ ಅನ್ನದಾತ, ಶರಣು ಶರಣು ನಿನಗೆ ಅನ್ನದಾತ, ಅನ್ನದಾತ ನಮ್ಮ ರೈತ, ಅನ್ನದಾತ ನಮ್ಮ ರೈತ. ದೊಡಲ ಮಗನಾಗಿ ಈ ಜಗದ ತ್ಯಾಗಿ, ನಿತ್ಯ ಕಾಯಕ ಮಾಡುವ ಕಾಯಕದ ಯೋಗಿ, ಸ್ವಾರ್ಥವಿಲ್ಲದೆ ಬದುಕೋ ನಿಸ್ವಾರ್ಥಿ ನೀನು, ಸ್ವಾರ್ಥವಿಲ್ಲದೆ ಬದುಕೋ ನಿಸ್ವಾರ್ಥಿ ನೀನು, ಬೆವರಿಳಿಸಿ ದುಡಿಯುವ ಮಹಾಯೋಗಿ ನೀನು, ಮಹಾಯೋಗಿ ನೀನು, ಶರಣು ಶರಣು ನಿನಗೆ ಅನ್ನದಾತ, ಶರಣು ಶರಣು ನಿನಗೆ ಅನ್ನದಾತ, ಅನ್ನದಾತ ನಮ್ಮ ರೈತ, ಅನ್ನದಾತ ನಮ್ಮ ರೈತ. ಭೂತಾಯಿ ಕ್ವಾಪಕ್ಕೆ ಯಾರು ಹೊಣೆ ಹೇಳು, ಎದೆ ಕುಂದದೆ ಮುಂದಿನ ಬದುಕ ನೀ ನೋಡು, ಕಳೆದು ಹೋದ ಬೆಳೆಗೆ ಚಿಂತಿಸಿ ಫಲವಿಲ್ಲ, ಕಳೆದು ಹೋದ ಬೆಳೆಗೆ ಚಿಂತಿಸಿ ಫಲವಿಲ್ಲ, ಹಳೆಯ ಬೆಳೆಯನ್ನು ನೀನು ಬಹು ಬೆಳೆಯಲ್ಲಿ ಕಾಣೋ, ಬಹು ಬೆಳೆಯಲ್ಲಿ ಕಾಣೋ, ಶರಣು ಶರಣು ನಿನಗೆ ಅನ್ನದಾತ, ಶರಣು ಶರಣು ನಿನಗೆ ಅನ್ನದಾತ, ಅನ್ನದಾತ ನಮ್ಮ ರೈತ, ಅನ್ನದಾತ ನಮ್ಮ ರೈತ. ಹುಟ್ಟಿ ಬಂದ ಮೇಲೆ ಬದುಕುವ ಛಲವಿರಲಿ, ಛಲದಿಂದ ಗೆಲ್ಲುತ್ತಾ ವಸನಗೆ ಮೂಡಲಿ, ನಿನ್ನ ಬದುಕಿನ ಹಾದಿಯು ಆದರ್ಶವಾಗಲಿ, ನಿನ್ನ ಬದುಕಿನ ಹಾದಿಯು ಆದರ್ಶವಾಗಲಿ, ಮುಂದಿನ ಪೀಳಿಗೆಗೆ ಹೊಸ ದಾರಿ ತೋರಲಿ, ಹೊಸ ದಾರಿ ತೋರಲಿ, ಶರಣು ಶರಣು ನಿನಗೆ ಅನ್ನದಾತ, ಶರಣು ಶರಣು ನಿನಗೆ ಅನ್ನದಾತ, ಅನ್ನದಾತ ನಮ್ಮ ರೈತ, ಅನ್ನದಾತ ನಮ್ಮ ರೈತ, ಸಕಲ ಜೀವಕ್ಕೂ ಅನ್ನ ನೀಡುವ ಜೀವದಾತ, ನೆಲ ತಾಯಿಯ ಮಗ ನೀನು ಪುಣ್ಯವಂತ, ಶರಣು ಶರಣು ನಿನಗೆ ಅನ್ನದಾತ, ಶರಣು ಶರಣು ನಿನಗೆ ಅನ್ನದಾತ, ಶರಣು ಶರಣು ನಿನಗೆ ಅನ್ನದಾತ, ಶರಣು ಶರಣು ನಿನಗೆ ಅನ್ನದಾತ. ಅರ್ಚನಾ ಉಡುಪ ಮ್ಯಾಮ್. ವಿಶ್ವ ಮ್ಯಾಮ್ ನಮಸ್ಕಾರಪ್ಪ. ನಮಸ್ಕಾರ. ಹಸಿರು ಶಲ್ಯ ಹಾಕ್ಕೊಂಡು ರೈತರನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ರಿ.
ಮ್ಯಾಮ್. ಅದ್ಭುತವಾದ ಹಾಡನ್ನು ಅದಕ್ಕಿಂತಲೂ ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಕಡೆ ಸಾಲು ಒಂದು ಹೇಳಿದ್ರಲ್ಲ, ಮುಂದಿನ ಪೀಳಿಗೆಗೆ ಹೊಸ ಮಾರ್ಗ ಅದ, ಹೊಸ ದಾರಿ ತೋರಿ. ಹೊಸ ದಾರಿ ತೋರಲಿ ಅಂತ. ಹಾಂ. ದುರಂತ ಏನು ಅಂದರೆ, ಬಹುಶಃ ಮುಂದಿನ ಪೀಳಿಗೆ ಬರೋಷ್ಟೊತ್ತಿಗೆ ರೈತರು ಅನ್ನೋರು ಯಾರೂ ಕಾರಣಕ್ಕೆ ಸಿಗಲ್ವೇನೋ. ಎಲ್ಲ ಪ್ರತಿಯೊಂದನ್ನು ನಾವು ಮೋಸ್ಟ್ಲಿ ಆಮದು ಮಾಡಿಕೊಂಡೇ ತಿನ್ನಬೇಕಾದ ಪರಿಸ್ಥಿತಿ ಬರ್ಬೋದು. ಹೌದು. ಅಷ್ಟು ಕೆಟ್ಟದಾಗಿ ನಾವು ರೈತರನ್ನ ನಡೆಸ್ಕೋತಾ ಇದ್ದೀವಿ. ಹೌದು ಮೇಡಮ್. ಅವ್ರ ಪಾಪ ದುಡಿಯೋದು ಬಿತ್ತೋದನ್ನು ಬಿಟ್ಟರೆ ನಮ್ಮ ಗತಿ ಏನಾಗಬೇಕು? ಹೌದು. ಮೈ ತುಂಬ ಸಾಲ. ಹಾಂ, ಅವ್ರು ಬೆಳೆದಿದ್ದು ಪಾಪ ಅವ್ರಿಗೆ ಹೊಟ್ಟೆಗೂ ಸಿಗಲ್ವೋ ಏನೋ. ಹೌದು ಮ್ಯಾಮ್. ಎಲ್ಲ ಮಧ್ಯವರ್ತಿಗಳ ಪಾಲಾಗುತ್ತೆ ಅಲ್ವಾ? ಸೊ ಇಂಥ ಒಂದು ಅದ್ಭುತವಾದ ಸಾಹಿತ್ಯ ಮತ್ತು ಸಂಗೀತ ಈ ಒಂದು ವೇದಿಕೆಯ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡೋದು ಇಷ್ಟೇ. ನಾವು ಬರೀ ರೈತರನ್ನ ಹಾಡಿನ ಮೂಲಕ ಹೊಗಳಿ ಅಟ್ಟಕ್ಕೇರಿಸೋದು ಅಷ್ಟು ಮಾಡಿದ್ರೆ ಅವ್ರ ಹೊಟ್ಟೆ ತುಂಬಲ್ಲ. ಹೌದು. ಅವರಿಗೆಲ್ಲ ಸೌಲಭ್ಯಗಳನ್ನು ಮಾಡಿಕೊಡಬೇಕು. ಹೌದು. ಈಗ ಬೇರೆ ಬೇರೆ ದೇಶಗಳಲ್ಲಿ ಏರೋಪ್ಲೇನ್ ಇಟ್ಕೊಂಡು ಕ್ರಾಪ್ ಡಸ್ಟಿಂಗ್ ಮಾಡ್ತಾರೆ. ಹೌದು. ಅಲ್ವಾ? ಹೌದು ಮೇಡಮ್. ಬೇರೆ ದೇಶಗಳಲ್ಲಿ ಅತ್ಯಂತ ರಿಚ್ ಅಂದರೆ ರೈತರು ಬೆಳೆಯೋರು. ಹೌದು. ಏನು ವಿಲ್ಲಾಗಳು ಇಟ್ಕೊಂಡಿರ್ತಾರೆ. ಆಸ್ಟ್ರೇಲಿಯಾದಲ್ಲಿ ನಾನು ನೋಡಿ ದಂಗಾಗ್ಬಿಟ್ಟೆ ನಾನು. ಮೇಲ್ಗಡೆ ಸಣ್ಣ ಪುಟಾಣಿ ವಿಮಾನಗಳು ಹಾರ್ತಾ ಇರ್ತವೆ. ಇದೇನಪ್ಪ ನೋಡಿದ್ರೆ ಅವರು ಪೆಸ್ಟಿಸೈಡ್ಗಳನ್ನು ಹೊಳೆಯೋಕ್ಕೆ ವಿಮಾನಗಳು ಇಟ್ಕೊಂಡಿರ್ತಾರೆ. ಅದ್ರ ಮೂಲಕ ಹಾರಿಸ್ತಾರೆ ಪೆಸ್ಟಿಸೈಡ್ಗಳನ್ನ. ಇಲ್ಲಿ ನಮ್ಮವ್ರದ್ದು ಪಾಪ ಗತಿ ನೋಡಿ. ಹೌದು ಮೇಡಮ್. ಅಲ್ವಾ? ಸೊ ಬರೀ ಹಾಡಿ ಹೊಗಳೋದು ಬೇಡ ಅವ್ರನ್ನ. ಅವರಿಗೇನು ನ್ಯಾಯ, ಏನು ಗೌರವ ದಕ್ಕಬೇಕು, ಅವರಿಗೇನು ಲಾಭ ಸಿಗಬೇಕು ಅಲ್ವಾ, ಅದು ಸಿಗೋ ಹಾಗಾಗಲಿ. ಗಾಂಧೀಜಿ ಹೇಳ್ತಾರಲ್ವಾ, ನಮ್ಮದು ಬೆಳೆಯೋರ ದೇಶ ನಮ್ಮದು ಅಂತ. ರೈತನೇ ಬೆನ್ನೆಲುಬು ಅಲ್ವಾ? ದೇಶದ ಬೆನ್ನೆಲುಬು. ಸೊ ಅದು ಹಾಗೆ ಉಳ್ಕೊಂಡು ಬೆಳ್ಕೊಂಡು ಹೋಗಬೇಕು. ಹೌದು. ಹೌದು. ಇವಾಗ ಪಾಪ ಚೂರುಪಾರು ಬೆಳೆಯೋರು ಎಲ್ಲ ಊರ ಕಡೆ ಬರ್ತಾ ಇದ್ದಾರೆ, ಹಳ್ಳಿ ಬಿಟ್ಟು. ಅವರೆಲ್ಲ ವಾಪಸ್ ಊರಿಗೆ ಹೋಗಿ ಬೆಳೆಯೋ ಥರ ಅವರಿಗೊಂದು ಸಮಾಧಾನದ ಬದುಕು ಸಿಗಲಿ ಅಂತ ಈ ವೇದಿಕೆ ಮೂಲಕ, ನಿಮ್ಮ ಹಾಡಿನ ಮೂಲಕ ಕೇಳ್ಕೊಳ್ಳೋಣ. ಹಾಂ ಮೇಡಮ್. ಅದ್ಭುತವಾಗಿ ಹಾಡಿದ್ರಿ. ಏನು ಎರಡನೇ ಮಾತೇ ಇಲ್ಲ ನನಗೆ ಹೇಳಲಿಕ್ಕೆ. ಥ್ಯಾಂಕ್ ಯು. ಸೂಪರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಭೀಮ್ಗಲ್ ಸರ್. ವಿಶ್ವನಾಥ್ ಸರ್. ಕುವೆಂಪು ಅವರು ರಚನೆ ಮಾಡಿದರು ರೈತಗೀತೆ. ಇದು ಯಾರ್ದಪ್ಪ ಸಾಹಿತ್ಯ? ಸರ್ ಮಂಜುನಾಥ್ ಬೆಳ್ಕೆರೆ ಅಂತ ರಂಗಭೂಮಿಯ ಕಲಾವಿದರು ಸರ್. ಬರಲಿ ಬಿಡು, ಈ ಥರ 100 ಸಾಹಿತ್ಯ ಬಂದರು, 100 ಹಾಡು ಬಂದರು ರೈತರ ಬಗ್ಗೆ. ಹೌದು ಸರ್. ಅಟ್ಲೀಸ್ಟ್ ಆ ಸಂದೇಶನ ಆ ರೈತರಿಗೆ ಮುಟ್ಟಿಸೋ ಒಂದು ಕೆಲಸನ ಸಾಹಿತಿಗಳು ಮತ್ತು ನಿಮ್ಮಂಥ ಗಾಯಕರು ಮಾಡೋದಿದೆಯಲ್ಲ, ಹಾಂ ಸರ್. ಅದು ಅಷ್ಟಾದರೂ ನಾವು ಅವ್ರನ್ನ ನೆನೆಸ್ಕೊಳ್ಬೇಕು, ಅಷ್ಟಾದರೂ ನಾವು ಭಕ್ತಿಪೂರ್ವಕವಾಗಿ ಅವ್ರನ್ನ ನೆನೆಸ್ಕೊಳ್ಬೇಕು ಅಲ್ವೇ? ಹೌದು ಸರ್. ಬೇರೆ ಬೇರೆ ದೇಶಗಳಲ್ಲಿ ಭಾಳಷ್ಟು ಸವಲತ್ತು ಕೊಡ್ತಾರೆ. ಅದ್ಯಾಕೋ ನಮ್ಮಲ್ಲಿ ಅಷ್ಟು ಕಾಣ್ತಾ ಇಲ್ಲ. ಮೊಸಳೆ ಕಣ್ಣೀರು ಅಂತ ಏನು ಹೇಳ್ತೀವಿ, ಆ ಥರ ಎಲ್ಲರೂ ಮಾತಾಡ್ತೀವಿ. ಆದರೆ ಅವರ ರೈತರ ಅಂತರಾಳದ ನೋವು ಅವ್ರಿಗೇ ಗೊತ್ತು. ಹಾಂ ಸರ್. ಬೆಲೆ ಸಿಗೋದಿಲ್ಲ ಬೆಳೆದ ಬೆಳೆಗೆ ಅಲ್ವೇ? ಹೌದು ಸರ್. ಒಂದೊಂದು ಸಾರಿ ಸಾಲ ಮಾಡಿ ಹಾಕಿದರೆ ಮತ್ತೆ ಆ ಸಾಲಕ್ಕೆ ಮತ್ತೆ ಆ ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾರಿ ಸಾಲ ಮಾಡೋಂಥ ಪರಿಸ್ಥಿತಿ ಇದೆ. ಹೌದು ಸರ್. ಆದರೆ ಎಲ್ಲ ಸಂಬಂಧಪಟ್ಟವ್ರು ಅದ್ರ ಬಗ್ಗೆ ಗಮನ ಹರಿಸಲಿ, ಸಂಬಂಧಪಟ್ಟ ಎಲ್ಲರೂ ಅಂತ ಹೇಳ್ತೀನಿ ನಾನು ಅಷ್ಟೇ. ಹಾಂ ಸರ್. ಆ ರೈತರ ಬಗ್ಗೆ ಒಂದು ಸ್ವಲ್ಪ ಕನಿಕರ ಇರಲಿ ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಹಾಡು ಎಲ್ಲರ ಕಿವಿಗೆ ಮುಟ್ಲಿ ಮತ್ತು ಅವರು ಎಚ್ಚೆತ್ಕೊಳ್ಳಿ ಅಂತ ನಾನು ಹೇಳ್ತಾ, ನಿನಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಡುಗೆರೆ ಮುನಿರಾಜು ಸರ್. ಒಳ್ಳೆ ಹಾಡು, ರೈತರ ಬಗ್ಗೆ ಎಷ್ಟು ಒಳ್ಳೆ ಕಾಳಜಿ ಇರುವಂಥ ಹಾಡಿದು. ಹಾಂ ಸರ್. AI ಟೆಕ್ನಾಲಜಿ ಬಂದಿದೆ ಅಲ್ವಾ? ಹೌದು ಸರ್. ನೋಡಿ, ಒಂದು ಏನೋ ಸಾಹಿತ್ಯ ಬರೆದು ಟ್ಯೂನ್ ಮಾಡಿಕೊಟ್ಟು ಹಾಡಿಸಿ ಅಂದರೆ ಹಾಡೇ ಬಂದ್ಬಿಡುತ್ತಂತ ಈಗ. ಹೌದಲ್ಲ? ಹೌದು ಸರ್. ಅದಕ್ಕೆ ಹೇಳಿ ಸ್ವಲ್ಪ ರೈತರು ಬೆಳೆ ಬೆಳ್ಕೊಡಿ ಅಂತ. ಆಗಲ್ಲ ಸರ್. ಆಗತ್ತಾ? ಆಗಲ್ಲ ಸರ್. ಆಗಲ್ಲ ಅಲ್ವಾ? ಹೌದು ಸರ್. ರೈತರೇ ಬೆಳಿಬೇಕು, ಅದನ್ನು ಕಷ್ಟಪಡಲೇಬೇಕು. ಹೌದು ಸರ್. ಅದಕ್ಕೆ ಹೇಳೋದು, ಯಾವ ಟೆಕ್ನಾಲಜಿ ಏನೇ ಬಂದರೂ ಕೂಡ, ಎಷ್ಟೇ ಬಂದರೂ ಕೂಡ, ರೈತನ ಕೆಲಸ ರೈತ ಮಾಡಿದ್ರೆ ಮಾತ್ರ ಅನ್ನ, ಇಲ್ಲ ಅಂದರೆ ಬಾಯಿಗೆ ಮಣ್ಣೆ. ಭೂತಾಯಿ ಕ್ವಾಪಕ್ಕೆ ಯಾರು ಹೊಣೆ ಹೇಳು, ಎದೆ ಕುಂದದೆ ಮುಂದಿನ ಬದುಕ ನೀ ನೋಡು. ಕಳೆದು ಹೋದ ಬೆಳೆಗೆ ಚಿಂತಿಸಿ ಫಲವಿ
ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳಿ ಹಿರಿಯರು ಹೇಳಿಬಿಟ್ಟಿದ್ದಾರೆ. ಈಗ ಹೊರದೇಶದ ಬಗ್ಗೆ ಮೇಡಮ್ ಹೇಳ್ತಾ ಇದ್ರು, ಅಲ್ಲಿ ಇದು ಲಾರ್ಜ್ ಸ್ಕೇಲಲ್ಲಿ ಲ್ಯಾಂಡ್ಗಳನ್ನ ಅಗ್ರಿಕಲ್ಚರ್ ಮಾಡ್ತಾರೆ. ನಮ್ಮ ದೇಶದ ಪರಿಸ್ಥಿತಿ ಏನು ಗೊತ್ತಾ, ತುಂಡು ಹಿಡುವಳಿಗಳು ಜಾಸ್ತಿ. ಒಂದು 20 ಎಕರೆ ಒಂದು ಕುಟುಂಬದಲ್ಲಿದ್ದರೆ ಅವ್ರ ಮನೇಲಿ ಒಂದು 4 ಜನ ಗಂಡ್ಮಕ್ಳಿದ್ರೆ ಅವರು ಭಾಗ ಮಾಡ್ಕೊಂಡು 1 ಕುಂಟೆ 5 ಕುಂಟೆ 10 ಕುಂಟೆಗೆ ಬಂದಿರ್ತಾರೆ. ಅದರಲ್ಲಿ ಅವ್ರು ಏನು ಬೆಳೆಯೋಕ್ಕಾಗಲ್ಲ, ಅದನ್ನು ಮಾರಿಬಿಟ್ಟು ಎಲ್ಲರೂ ಬೇರೆ ಕಡೆ ಕೆಲಸಕ್ಕೆ ಹೋಗೋಣ ಅಂತ ಬಂದುಬಿಡ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಇನ್ನು ಬಿಡಿ ಬೇರೆ ಬೇರೆ ಸಮಸ್ಯೆಗಳು ತುಂಬ ಇದೆ, ಅವೆಲ್ಲ ನಾವು ಇಲ್ಲಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರಾಗಲ್ಲ. ಬಟ್ ಈ ವೇದಿಕೆ ಮೂಲಕ ರೈತರಿಗೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಹಾಡು ಹಾಡಿದ್ರಿ, ಒಳ್ಳೆಯದಾಗಲಿ. ನಿಮ್ಮ ಹಾಡುಗಳು ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳು ನಿಮ್ಮಿಂದ ಬರಲಿ. ವಿಶ್ವ ಒಳ್ಳೆಯದಾಗಲಿ, ಶುಭಾಶಯ.